ಸೌದತ್ತಿ ಶ್ರೀ ಯಲ್ಲಮ್ಮ ತಾಯಿ ಸಂಪೂರ್ಣ ಕಥೆ. ಭಾರತದ ಪವಿತ್ರ ಭೂಮಿಯಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಎಂಬ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿ ಶ್ರೀ ಯಲ್ಲಮ್ಮ ಭಕ್ತರಿಗೆ ಕರುಣೆಯ ಸಾಗರ, ಶಕ್ತಿಯ ಅವತಾರ, ತಾಯಿತನದ ಪ್ರತೀಕ. ಈ ಕಥೆ ಕೇವಲ ದೇವಿಯ ಕಥೆಯಲ್ಲ, ಇದು ಧರ್ಮ, ತ್ಯಾಗ, ಸಹನೆ ಮತ್ತು ತಾಯಿಯ ಅಳಿಸದ ಶಕ್ತಿಯ ಕಥೆ. ರೇಣುಕಾದೇವಿಯ ಜನ್ಮ. ಹಿಂದೆ ಮಹರ್ಷಿ ಜಮದಗ್ನಿ ಮತ್ತು ಪತ್ನಿ ರೇಣುಕಾದೇವಿ ಅರಣ್ಯಾಶ್ರಮದಲ್ಲಿ ವಾಸಿಸುತ್ತಿದ್ದರು. ರೇಣುಕಾದೇವಿ ಪಾವಿತ್ರ್ಯದ ಪ್ರತೀಕ, ತಪಸ್ಸಿನ ಮೂರ್ತಿ. ಪ್ರತಿದಿನ ಬೆಳಗ್ಗೆ ನದಿಯ ಮಣ್ಣಿನಿಂದ ಒಂದು ಪಾತ್ರೆ ಮಾಡಿ ಅದರಲ್ಲೇ ನೀರು ತುಂಬಿಕೊಂಡು ಬರುವುದು ಅವಳ ನಿಯಮ. ಆ ಪಾತ್ರೆ ಅವಳ ಶುದ್ಧ ಮನಸ್ಸಿನ ಬಲದಿಂದಲೇ ನಿಂತಿರುತ್ತಿತ್ತು. ಮನಸ್ಸಿನ ಚಂಚಲತೆ, ವಿಧಿಯ ತಿರುವು. ಒಂದು ದಿನ ನದಿಯಲ್ಲಿ ಗಂಧರ್ವರ ಆಟ ವಿಲಾಸವನ್ನು ನೋಡಿದಾಗ ಕ್ಷಣ ಮಾತ್ರ ಅವಳ ಮನಸ್ಸು ಚಂಚಲವಾಯಿತು. ಅಷ್ಟರಲ್ಲೇ ಮಣ್ಣಿನ ಪಾತ್ರೆ ಒಡೆದುಬಿಟ್ಟು. ಈ ಸಣ್ಣ ಕ್ಷಣವೇ ಮಹಾ ದುರಂತಕ್ಕೆ ಕಾರಣವಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಜಮದಗ್ನಿಯ ಕೋಪ. ಆಶ್ರಮಕ್ಕೆ ಹಿಂತಿರುಗಿದಾಗ ಮಹರ್ಷಿ ಜಮದಗ್ನಿ ತಮ್ಮ ತಪೋಬಲದಿಂದ ಎಲ್ಲವನ್ನೂ ಅರಿತುಕೊಂಡರು. ಕೋಪದಿಂದ ತಮ್ಮ ಪುತ್ರರಿಗೆ ಈ ತಾಯಿಯನ್ನು ಶಿಕ್ಷಿಸಬೇಕು ಎಂದು ಆಜ್ಞೆ ನೀಡಿದರು. ಒಬ್ಬೊಬ್ಬರಾಗಿ ಎಲ್ಲರೂ ನಿರಾಕರಿಸಿದರು. ಆದರೆ ಕೊನೆಯ ಮಗ ಪರಶುರಾಮ ಪಿತೃ ಆಜ್ಞೆ ಧರ್ಮವೆಂದು ತಿಳಿದು ಕಠಿಣ ಮನಸ್ಸಿನಿಂದ ಆ ಕಾರ್ಯಕ್ಕೆ ಮುಂದಾದ. ತಾಯಿಯ ತ್ಯಾಗ. ತಾಯಿ ರೇಣುಕಾ ಮಗನತ್ತ ನೋಡುತ್ತಾ ಹೇಳಿದಳು, ಮಗನೇ, ಧರ್ಮಕ್ಕಾಗಿ ಮಾಡಿದ ಕರ್ಮವೇ ಶ್ರೇಷ್ಠ. ನನ್ನ ದೇಹ ಹೋಗಲಿ, ಆದರೆ ನಿನ್ನ ಧರ್ಮ ಉಳಿಯಲಿ. ಪರಶುರಾಮನ ಕತ್ತಿಯಿಂದ ತಾಯಿಯ ಶಿರಸ್ಸು ಬೇರ್ಪಟ್ಟು ಭೂಮಿ ನಡುಗಿತು, ಆಕಾಶ ಕತ್ತಲಾಯಿತು. ಯಲ್ಲಮ್ಮನಾಗಿ ಅವತರಿಸಿದ ಶಕ್ತಿ. ಆದರೆ ಇದು ಅಂತ್ಯವಲ್ಲ. ತಾಯಿ ರೇಣುಕೆಯ ಶಕ್ತಿ ಭೂಮಿಯೊಳಗೆ ಪ್ರವೇಶಿಸಿ ಶಕ್ತಿ ದೇವತೆಯಾಗಿ ಪರಿವರ್ತಿತವಾಯಿತು. ಅವಳ ಶಿರಸ್ಸು ಬಿದ್ದ ಸ್ಥಳವೇ ಇಂದಿನ ಸೌದತ್ತಿ. ಅಲ್ಲಿ ಅವಳು ಶ್ರೀ ಯಲ್ಲಮ್ಮ ತಾಯಿಯಾಗಿ ಜನರಿಗೆ ದರ್ಶನ ನೀಡತೊಡಗಿದಳು. ಸೌದತ್ತಿ ಕ್ಷೇತ್ರದ ಮಹಿಮೆ. ಸೌದತ್ತಿ ಗುಡ್ಡದ ಮೇಲೆ ಯಲ್ಲಮ್ಮ ತಾಯಿ ನೆಲೆಸಿದಳು. ಅವಳು ಬಡವರ ತಾಯಿ, ನೋವಿನಲ್ಲಿರುವವರ ಆಶ್ರಯ, ಮಕ್ಕಳಿಲ್ಲದವರಿಗೆ ಸಂತಾನದಾತೆ, ರೋಗಿಗಳಿಗೆ ಆರೋಗ್ಯದಾತೆ. ಜೋಗತಿ ಜೋಗಪ್ಪ ಪರಂಪರೆ. ಯಲ್ಲಮ್ಮ ತಾಯಿಗೆ ಹೃದಯಪೂರ್ವಕವಾಗಿ ಸೇವೆ ಮಾಡುವವರು ಜೋಗತಿ ಮತ್ತು ಜೋಗಪ್ಪರು. ಅವರು ಹಾಡು, ನೃತ್ಯ, ಸೇವೆಯಿಂದ ತಾಯಿಯನ್ನು ಪೂಜಿಸುತ್ತಾರೆ. ಇದು ಭಕ್ತಿಯ ರೂಪ, ಸೇವೆಯ ಮಾರ್ಗ. ಭಕ್ತರ ಅನುಭವಗಳು. ಇಂದಿಗೂ ಭಕ್ತರು ಹೇಳುತ್ತಾರೆ, ಯಲ್ಲಮ್ಮ ತಾಯಿ ಕರೆದರೆ ಹೋಗಲೇಬೇಕು. ಅವಳು ಕಣ್ಣೀರು ನೋಡಲ್ಲ. ನಂಬಿಕೆಯಿಂದ ಹೋದರೆ ಕೈಬಿಡಲ್ಲ. ಅನೇಕರು ರೋಗ ನಿವಾರಣೆ, ಸಂಕಟ ಪರಿಹಾರ, ಕುಟುಂಬ ಶಾಂತಿ ಪಡೆದಿದ್ದಾರೆ. ಯಲ್ಲಮ್ಮ ತಾಯಿಯ ಸಂದೇಶ. ಯಲ್ಲಮ್ಮ ತಾಯಿ ಹೇಳುವುದೇನು? ನಾನು ಶಕ್ತಿ, ಆದರೆ ನಾನು ತಾಯಿ. ನನ್ನನ್ನು ಭಯದಿಂದಲ್ಲ, ಪ್ರೀತಿಯಿಂದ ನೆನಪಿಸು. ಉಪಸಂಹಾರ. ಸೌದತ್ತಿ ಯಲ್ಲಮ್ಮ ತಾಯಿ ಒಬ್ಬ ದೇವಿ ಮಾತ್ರವಲ್ಲ, ಅವಳು ನಮ್ಮ ಮನೆಗಳ ತಾಯಿ, ನಮ್ಮ ನೋವಿನ ಸಂಗಾತಿ, ನಮ್ಮ ಬದುಕಿನ ದೀಪ. ಯಲ್ಲಮ್ಮ ತಾಯಿ ಕಾಪಾಡು, ಯಲ್ಲಮ್ಮ ತಾಯಿ ಕಾಯು.